ವಿಸಿಡಿ ನಂಬರ್ 2012 ಚೆನ್ನೈ ತಮಿಳುನಾಡು. ಮುರಳಿ ತಾರೀಕು 9/1/1966. ನುಡಿಸಿರುವಂಥ ತಾರೀಕು 6/4/2015. प्रातः क्लास चल रहा था। 9 जनवरी 1966 रविवार को तीसरे पेज के मध्यांत में बात चल रही थी। कृष्ण तो जन्म लिया, ಕೃಷ್ಣ ಅಂತೂ ಜನ್ಮ ತಗೊಂತಾರೆ. वो तो जब बड़ा हो तब कुछ ज्ञान की बात निकली। ಅವ್ರು ಯಾವಾಗ ದೊಡ್ಡವರಾಗ್ತಾರೆ ಅವಾಗ ಏನಾದರೂ ಜ್ಞಾನದ ಮಾತುಗಳು ಬರುತ್ತೆ. और बाप तो बैठ करके झट परिचय सिखलाएंगे। ಮತ್ತು ತಂದೆ ಅಂತೂ ಕೂತ್ಕೊಂಡು ತಕ್ಷಣ ಪರಿಚಯವನ್ನು ಕಲಿಸ್ಕೊಡ್ತಾರೆ. बाप में और बाप शिव के बच्चे में ತಂದೆಯಲ್ಲಿ ಮತ್ತು ತಂದೆ ಶಿವ ಯಾರಿದ್ದಾರೆ ಅವ್ರ ಮಗುನಲ್ಲಿ ज्ञान के लेन देन में क्या अंतर है? ಜ್ಞಾನವನ್ನು ಕೊಡೋದು ತಗೊಳೋದು ಏನಿದೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? बाप तो प्रवेश करते हैं, झट ज्ञान सुनाने लग पड़ते हैं। ತಂದೆ ಅಂತೂ ಪ್ರವೇಶ ಮಾಡ್ತಾರೆ, ತಕ್ಷಣ ಜ್ಞಾನವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. और कृष्ण तो बच्चा जब बड़ा हो तब ज्ञान सुनावे। ಮತ್ತು ಕೃಷ್ಣ ಅಂತೂ ಮಗು ಆಗಿದ್ದಾರೆ, ಅವ್ರು ಯಾವಾಗ ದೊಡ್ಡವರಾಗ್ತಾರೆ ಅವಾಗ ಜ್ಞಾನವನ್ನು ಹೇಳ್ತಾರೆ. हद में भी ऐसे ही होता है। ಹದ್ದಿನಲ್ಲೂ ಸಹ ಅದೇ ರೀತಿ ಆಗುತ್ತೆ. यहाँ तो बेहद की बात है। ಇಲ್ಲಂತೂ ಬೇಹದ್ದಿನ ಮಾತಾಗಿದೆ. शिव बाप ने मुकर्रर रथ में आते ही ज्ञान सुनाना शुरू कर दिया यज्ञ के आदि में। ಶಿವ ತಂದೆ ಯಜ್ಞದ ಆದಿಯಲ್ಲಿ ಮುಖರ ರಥದಲ್ಲಿ ಬಂದ ತಕ್ಷಣದ ಜ್ಞಾನವನ್ನು ಹೇಳಲಿಕ್ಕೆ ಆರಂಭ ಮಾಡಿಬಿಟ್ರು. कृष्ण बच्चा तो 10 वर्ष के बाद ज्ञान सुनाता है। ಮತ್ತೆ ಕೃಷ್ಣ ಮಗು ಅಂತೂ 10 ವರ್ಷದ ನಂತರ ಜ್ಞಾನವನ್ನು ಹೇಳ್ತಾರೆ. ब्रह्मा के मुख से वाणी निकली, ಬ್ರಹ್ಮನ ಮುಖದಿಂದ ವಾಣಿ ಬಂತು. ऐसे ही ಅದೇ ರೀತಿ एडवांस ज्ञान भी ಅದೇ ರೀತಿ ಅಡ್ವಾನ್ಸ್ ಜ್ಞಾನನೂ ಸಹ राम बाप के द्वारा प्रत्यक्षता रूपी जन्म लेने के साथ ही साथ सुनाया जाता है। ರಾಮನ ಆತ್ಮನ ಪ್ರತ್ಯಕ್ಷ ರೂಪಿ ಜನ್ಮ ತಗೊಳ್ಳೋದ್ರ ಜೊತೆ ಜೊತೆಯಲ್ಲೇ ಹೇಳಲಾಗುತ್ತೆ. और कृष्ण की आत्मा ಮತ್ತು ಕೃಷ್ಣನ ಆತ್ಮ एडवांस ज्ञान लेने में ಅಡ್ವಾನ್ಸ್ ಜ್ಞಾನವನ್ನು ತಗೊಳ್ಳೋದ್ರಲ್ಲಿ जब तक सगीर हो तब तक तो एडवांस ज्ञान सुना ही नहीं सकती। ಮತ್ತು ಎಲ್ಲಿವರೆಗೂ ಅವರು ತೀಕ್ಷ್ಣ ಬುದ್ಧಿ ಉಳ್ಳೋರಾಗಿಲ್ಲ, ದೊಡ್ಡವರಾಗಿಲ್ಲ, ಅಲ್ಲಿವರೆಗೂ ಅವ್ರು ಅಡ್ವಾನ್ಸ್ ಜ್ಞಾನವನ್ನಂತೂ ಹೇಳಲಿಕ್ಕಾಗಲ್ಲ. और ये बाप तो आने से ही शुरू कर देते हैं। ಮತ್ತು ಈ ತಂದೆ ಅಂತೂ ಬಂದ ತಕ್ಷಣನೇ ಆರಂಭ ಮಾಡಿಬಿಡ್ತಾರೆ. अभी तुम अनुभवी हो, जानते हो। ಇವಾಗ ನೀವಂತೂ ಅನುಭವಿ ಆಗಿದ್ದೀರಾ, ತಿಳ್ಕೊಂತೀರಾ. आने से ही मुरली शुरू हुई है। ಬಂದ ತಕ್ಷಣನೇ ಮುರಳಿ ಆರಂಭ ಆಗಿದೆ. अभी ये पता नहीं। हाँ, ಇವಾಗ ಇದಂತೂ ಗೊತ್ತಿಲ್ಲ. ये जरूर है कि जब तक शरीर होगा ಇದಂತೂ ಖಂಡಿತವಾಗಿ ನಿಜ ಆಗಿದೆ. ಎಲ್ಲಿವರೆಗೂ ಶರೀರ ಇರುತ್ತೆ तब तक समझाते रहेंगे। ಅಲ್ಲಿವರೆಗೂ ತಿಳಿಸ್ತಾನೆ ಇರ್ತಾರೆ.
किसके तन की बात कही? ಮತ್ತು ಇದು ಯಾರ ಶರೀರದ ಮಾತನ್ನು ಹೇಳಿದರು? है ಕೇಳ್ತಾ ಇದ್ದಾರೆ ಪಾಪ, ಯಾರ ಶರೀರದ ಮಾತನ್ನು ಹೇಳಿದರು? जब तक शरीर होगा तब तक समझाते रहेंगे। ಎಲ್ಲಿವರೆಗೂ ಶರೀರ ಇರುತ್ತೆ ಅಲ್ಲಿವರೆಗೂ ತಿಳಿಸ್ತಾನೆ ಇರ್ತಾರೆ. और अभी भी सब बात समझाते रहते हैं। ಮತ್ತು ಇವಾಗೂ ಸಹ ಎಲ್ಲ ಮಾತನ್ನು ತಿಳಿಸ್ತಾನೆ ಇರ್ತಾರೆ. तो कब तक समझाते रहेंगे? ಮತ್ತು ಎಲ್ಲಿವರೆಗೂ ತಿಳಿಸ್ತಾ ಇರ್ತಾರೆ? जब तक ये शरीर होगा। ಎಲ್ಲಿವರೆಗೂ ಈ ಶರೀರ ಇರುತ್ತೋ ಅಲ್ಲಿವರೆಗೂ. शरीर की बात की। ಮತ್ತು ಯಾವ ಶರೀರದ ಮಾತನ್ನು ಹೇಳ್ತಾ ಇರೋದು? अरे ब्रह्मा के तन से बात चल रही थी ना। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಬ್ರಹ್ಮನ ತನುವಿನಿಂದ ಮಾತು ನಡೀತಾ ಇತ್ತು ಅಲ್ವಾ? 66 की वाणी है ना। 66ನೇ ಇಸ್ವಿಯ ವಾಣಿ ಆಗಿದೆ ಅಲ್ವಾ? तो बाबा ने इशारा दे दिया। ಮತ್ತು ಬಾಬಾ ಅಂತೂ ಸೂಚನೆಯನ್ನು ಕೊಟ್ಬಿಟ್ರು, ये तन सदैव रहने वाला नहीं है। ಈ ಶರೀರ ಅಂತೂ ಯಾವಾಗಲೂ ಇರುವಂಥದ್ದಲ್ಲ, टेम्परेरी तन है, इसलिए बोला जब तक शरीर होगा। ಇದು ಟೆಂಪರವರಿ ತನ ಆಗಿದೆ, ಶರೀರ ಆಗಿದೆ. ಅದಕ್ಕೋಸ್ಕರ ಹೇಳಿದರು ಏನಂತ, ಎಲ್ಲಿವರೆಗೂ ಈ ಶರೀರ ಇರುತ್ತೆ तब तक ये बेसिक नॉलेज समझाते रहेंगे। ಅಲ್ಲಿವರೆಗೂ ಈ ಬೇಸಿಕ್ ಜ್ಞಾನವನ್ನು ತಿಳಿಸ್ತಾ ಇರ್ತಾರೆ. और सब बातें अभी भी समझाते रहते हैं। ಮತ್ತು ಎಲ್ಲ ಮಾತನ್ನು ಇವಾಗೂ ಸಹ ತಿಳಿಸ್ತಾ ಇರ್ತಾರೆ. कहते हैं बच्चे ये माया बड़ा तूफान देगी। ಹೇಳ್ತಾರೆ, ಮಕ್ಕಳೇ, ಮಾಯೆ ತುಂಬ ದೊಡ್ಡ ಬಿರುಗಾಳಿಯನ್ನು ಕೊಡುತ್ತೆ. क्योंकि ये मंजिल बहुत बड़ी है। ಯಾಕೆಂದರೆ ಈ ಗುರಿ ನಮ್ಮದೇನಿದೆ ಇದು ತುಂಬ ಉನ್ನತವಾಗಿರುವಂಥ ಗುರಿಯಾಗಿದೆ, बड़ी जबरदस्त मंजिल है। ತುಂಬ ಕಷ್ಟಕರ ಆಗಿರುವಂಥ ಗುರಿಯಾಗಿದೆ. यानी विश्व का मालिक बनते हो ಅಂದರೆ ವಿಶ್ವದ ಮಾಲೀಕರಾಗ್ತೀರಾ. तो कोई कम बात थोड़ी है। ಮತ್ತು ಇದು ಏನಾದರೂ ಕಡಿಮೆ ಮಾತಾಗಿದೆನಾ? बड़े बड़े राजाएं बनते हैं तो भी बहुत कुछ ತುಂಬ ದೊಡ್ಡ ದೊಡ್ಡ ರಾಜರಾಗ್ತಾರೆ, ಅವಾಗೂ ಸಹ ತುಂಬ ಎಲ್ಲ दान पुण्य करते हैं। बहुत 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 जब कोई करते हैं ಅಂದರೆ ತುಂಬ ದಾನ ಪುಣ್ಯವನ್ನು ಮಾಡ್ತಾರೆ. ಯಾವಾಗ ಯಾರಾದರೂ ತುಂಬ ಜಾಸ್ತಿ ಏನಾದರೂ ಮಾಡ್ತಾರೆ ಅವಾಗೇ ಅವ್ರು ದೊಡ್ಡ ದೊಡ್ಡ ರಾಜರಾಗ್ತಾರೆ. तो राजाएं बनते हैं। ಅವಾಗ ಮತ್ತೆ ರಾಜರಾಗ್ತಾರೆ. सो भी क्या, वो तो एक जन्म के लिए बनते हैं। ಮತ್ತು ಅದು ಸಹ ಏನಾಗಿದೆ, ಅದಂತೂ ಒಂದು ಜನ್ಮಕ್ಕೋಸ್ಕರ ಆಗ್ತಾರೆ. वो भी बीमारी सीमारी वो तो आती रहती है। ಅದರಲ್ಲೂ ಮತ್ತೆ ಕಾಯಿಲೆಗಳು ಅದು ಇದು ಎಲ್ಲ ಬರ್ತಾನೆ ಇರುತ್ತೆ. कोई सदा के लिए सुखी थोड़े ही बनते हैं। ಯಾರಾದರೂ ಸದಾಕಾಲಕ್ಕೋಸ್ಕರ ಸುಖಿ ಆಗ್ತಾರಾ? यहाँ तो देखो ಮತ್ತು ಇಲ್ಲಂತೂ ನೋಡಿ, तुम बच्चों को कितना ऊंचे ऊंचे वर्षा मिलता है। ನೀವು ಮಕ್ಕಳಿಗೆ ಎಷ್ಟು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಸ್ತಿ ಸಿಗುತ್ತೆ, ಉನ್ನತವಾಗಿರೋ ಆಸ್ತಿ. 21 जन्म के लिए न रोग न बीमारी न कोई प्रकार का दुख। 21 ಜನ್ಮಕ್ಕೋಸ್ಕರ ನಿಮಗೇನು ಕಾಯಿಲೆಗಳೇ ಇಲ್ಲ, ರೋಗಗಳೇ ಇಲ್ಲ, ಮತ್ತೇನು ದುಃಖನೂ ಇಲ್ಲ. 9 जनवरी 1966 की वाणी का चौथा पेज। तो जब बाप से पढ़ाई से ऐसा वर्षा मिलता है ಮತ್ತು ತಂದೆಯಿಂದ ವಿದ್ಯಾಭ್ಯಾಸದಿಂದ ಯಾವಾಗ ಈ ಥರ ಆಸ್ತಿ ಸಿಗುತ್ತೆ, तो विचार करो बाप का तो बने। ಮತ್ತು ವಿಚಾರವನ್ನು ಮಾಡಿ, ತಂದೆ ಮಕ್ಕಳಂತೂ ಆಗಿದ್ದೀರಾ, परंतु फिर पढ़ाई कितनी चुस्ती से पढ़नी चाहिए। ಮತ್ತು ಪढ़ाइಯನ್ನು ಎಷ್ಟು ಆ್ಯಕ್ಟಿವ್, ವಿದ್ಯಾಭ್ಯಾಸವನ್ನು ಎಷ್ಟು ಆ್ಯಕ್ಟಿವ್ ಆಗಿ ಓದಬೇಕಾಗಿದೆ. कितनी समझने की बात है। ಮತ್ತು ಎಷ್ಟು ತಿಳ್ಕೊಳ್ಳುವಂಥ ಮಾತಾಗಿದೆ. फिर बाप कहते हैं कि बच्चे ಮತ್ತು ತಂದೆ ಹೇಳ್ತಾರೆ, ಮಕ್ಕಳೇ तुम ब्राह्मण हो। ನೀವು ಬ್ರಾಹ್ಮಣರಾಗಿದ್ದೀರಾ.
तुम्हारा धर्म ही है ये सत्यनारायण की सच्ची कथा सुनाना। ನಿಮ್ಮ ಧರ್ಮನೇ ಆಗಿದೆ ಈ ಸತ್ಯನಾರಾಯಣನ ಸತ್ಯವಾಗಿರೋ ಕಥೆಯನ್ನು ಹೇಳೋದು. वो भी तो ब्राह्मण होते हैं ना। ಅವರು ಸಹ ಬ್ರಾಹ್ಮಣರು ಇರ್ತಾರೆ ಅಲ್ವಾ. जो चौपड़ी में छपी हुई सत्यनारायण की झूठी कथा सुनाते हैं। ಅವರು ಬುಕ್ನಲ್ಲಿ ಬರೆದಿರುವಂಥ ಸತ್ಯನಾರಾಯಣನ ಸುಳ್ಳು ಕಥೆಯನ್ನು ಹೇಳ್ತಾರೆ. और वो कथा भी ब्राह्मण ही सुनाते हैं। ಮತ್ತೆ ಆ ಕಥೆಯನ್ನು ಸಹ ಬ್ರಾಹ್ಮಣರೇ ಹೇಳ್ತಾರೆ. सत्यनारायण की कथा कहो, तिजरी की कथा कहो, ಸತ್ಯನಾರಾಯಣನ ಕಥೆ ಅಂತ ಹೇಳಿ, ತೀಜರಿಯ ಕಥೆ ಅಂತ ಹೇಳಿ, गीता की कहो, भागवत की कहो, ಗೀತೆದು ಅಂತ ಹೇಳಿ, ಭಾಗವತದ್ದು ಅಂತ ಹೇಳಿ, वगैरह वगैरह ये ब्राह्मणी हैं अक्सर करके जो सुनाते हैं। ಮತ್ತು ಇತ್ಯಾದಿಗಳ ಕಥೆಗಳೇನೇ ಇದೆ ಇದೆಲ್ಲ ಹೆಚ್ಚಾಗಿ ಬ್ರಾಹ್ಮಣರೇ ಹೇಳ್ತಾರೆ. अरे अभी ये सन्यासी घुस पड़े हैं। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಇವಾಗ ಈ ಸನ್ಯಾಸಿಗಳು ನುಗ್ಬಿಟ್ಟಿದ್ದಾರೆ. परंतु इनका घुसना भी ड्रामा में नूद है। ಆದರೆ ಇವ್ರು ನುಗ್ಗೋದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. यहाँ तो एक दफा घर छोड़ा, ಇಲ್ಲಂತೂ ಒಂದ್ಸತಿ ಮನೆಯನ್ನು ಬಿಟ್ಬಿಟ್ರೆ फिर उनको यहाँ कभी नहीं आना चाहिए। ಮತ್ತೆ ಅವರಿಗೆ ಇಲ್ಲಿ ಯಾವತ್ತೂ ಬರಬಾರ್ದಾಗಿದೆ. देखो खुद मालिक भी नहीं आते थे, ಮತ್ತೆ ನೋಡಿ ಸ್ವಯಂ ಮಾಲೀಕರು ಸಹ ಬರ್ತಾ ಇರಲಿಲ್ಲ, चेलों को भेज देते थे। ಶಿಷ್ಯರನ್ನ ಕಳಿಸ್ಬಿಡ್ತಾ ಇದ್ರು. परंतु पहले खुद भी तो आए होंगे ना। ಆದರೆ ಮೊದಲು ಸ್ವಯಂ ಸಹ ಬಂದಿರ್ಬೋದಲ್ವಾ. किसी के तो चेले बने होंगे। ಯಾರಿಗಾದ್ರೂ ಅವ್ರು ಶಿಷ್ಯರಾಗಿರ್ತಾರೆ ಅಲ್ವಾ. जो पहले मदद भी की होगी, ಮತ್ತೆ ಯಾರು ಮೊದಲು ಸಹಯೋಗವನ್ನು ಕೊಟ್ಟಿರ್ತಾರೆ, पीछे बड़ा बन गया होगा। ಮತ್ತೆ ಕೊನೆಯಲ್ಲಿ ಹೋಗ್ಬಿಟ್ಟು ದೊಡ್ಡವರಾಗ್ಬಿಟ್ಟಿರ್ಬೋದು. फिर दूसरा चेला आया होगा तो खुद बंद कर दिया होगा। ಮತ್ತೆ ಇನ್ನೊಬ್ಬ ಶಿಷ್ಯರು ಯಾವಾಗ ಬಂದ್ಬಿಡ್ತಾರೋ ಆವಾಗ ಅವ್ರು ಸ್ವಯಂ ಹೇಳೋದನ್ನ ನಿಲ್ಲಿಸ್ಬಿಟ್ಟಿರ್ಬೋದು. नहीं तो इनकी बड़ी बड़ी कायदे से बात थी। ಇಲ್ದಿದ್ರೆ ಇವ್ರದಂತೂ ತುಂಬಾ ದೊಡ್ಡ ದೊಡ್ಡ ರೀತಿಯ ಕಾಯ್ದೆಯಿಂದ ಮಾತುಗಳಿತ್ತು. बाप बैठकर समझाते हैं ना, ತಂದೆ ಕೂತ್ಕೊಂಡು ತಿಳಿಸ್ತಾರೆ ಅಲ್ವಾ. फिर इनको कोई गृहस्थ के ಸಾಕು, ಮತ್ತೆ ಇವ್ರಿಗೆ ಯಾವುದೇ ಗೃಹಸ್ಥಿಯವರು झंझट में आना थोड़ी है। ಅಂದ್ರೆ ಯಾವುದೇ ಗೃಹಸ್ಥಿಗಳ ಜಂಜಟ್ನದಲ್ಲಿ ಸಿಕ್ಕಾಕೋಬೇಕಾ ಇವರಿಗೆ? ಇಲ್ಲ. वो बोलते हैं कि हमने हार्ट एंड होम छोड़ा है। ಭಲೆ ಅವ್ರು ಹೇಳ್ತಾರೆ ನಾವಂತೂ ಅರ್ತ್ ಆ್ಯಂಡ್ ಹೋಮ್ ಬಿಟ್ಟಿದ್ದೀವಿ ಅಂತ, ಮನೆ ಮಠ ಎಲ್ಲ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. अभी भी कहते हैं ಇವಾಗೂ ಸಹ ಹೇಳ್ತಾರೆ. हार्ट होम मन घर बार छोड़ा, ಅರ್ತ್ ಅವ್ರ ಹೋಮ್ ಅಂದ್ರೆ ಮನೆ ಮಠ ಎಲ್ಲ ಬಿಟ್ಟಿದ್ದೀವಿ, धन दौलत सब छोड़ा, ಧನ ಸಂಪತ್ತಿ ಎಲ್ಲ ಬಿಟ್ಟಿದ್ದೀವಿ. बरोबर छोड़ा था। ಖಂಡಿತವಾಗಿ ಬಿಟ್ಟಿದ್ವಿ. अभी तो तमो प्रधान बन गए। ಇವಾಗಂತೂ ತಮೋ ಪ್ರಧಾನ ಆಗ್ಬಿಟ್ಟಿದ್ದೀವಿ. अभी तो हाथ होम क्या, अभी तो घरों में आ गए। ಇವಾಗ ಮನೆ ಮಠವನ್ನು ಬಿಡೋ ಮಾತೇನು, ಮನೆಗಳಲ್ಲೇ ಬಂದ್ಬಿಟ್ಟಿದ್ದಾರೆ. जैसे दूसरे गृहस्थी फ्लैट में रहते हैं, ಯಾವ ಥರ ಬೇರೆ ಗೃಹಸ್ಥಿಗಳು ಫ್ಲ್ಯಾಟ್ನಲ್ಲಿ ಇರ್ತಾರೆ, धंधा धोरी करते हैं, ದುಡಿಮೆ ವ್ಯಾಪಾರಗಳನ್ನು ಮಾಡ್ತಾರೆ. पैसे कमाने के धंधे करते हैं ना। ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರ ವ್ಯಾಪಾರವನ್ನು ಮಾಡ್ತಾರೆ ಅಲ್ವಾ. दूसरे वो धंधा करते हैं, ಮತ್ತೆ ಇನ್ನೊಬ್ರು ಆ ವ್ಯಾಪಾರವನ್ನು ಮಾಡ್ತಾರೆ.
ये शास्त्र वगैरह सुने हैं, ಈ ಶಾಸ್ತ್ರಗಳನ್ನೆಲ್ಲ ಕೇಳಿದ್ದಾರೆ, उसका भी धंधा करना होता है। ಅದರದ್ದು ಸಹ ದುಡಿಮೆ ವ್ಯಾಪಾರಗಳನ್ನು ಮಾಡಬೇಕಾಗುತ್ತೆ. नहीं तो बाबा ने समझाया है कि सन्यासियों को भक्ति मार्ग नहीं चाहिए। ಇಲ್ದಿದ್ರೆ ಬಾಬಾ ಅಂತೂ ತಿಳಿಸಿದ್ದಾರೆ, ಸನ್ಯಾಸಿಗಳಿಗಂತೂ ಭಕ್ತಿ ಮಾರ್ಗ ಬೇಕಾಗಿಲ್ಲ. क्योंकि भक्ति मार्ग वालों को ही ज्ञान मिलना है। ಯಾಕೆಂದರೆ ಭಕ್ತಿ ಮಾರ್ಗದವರಿಗೆ ಜ್ಞಾನ ಸಿಗಬೇಕಾಗಿದೆ. सन्यासियों को तो भगवान आकर ज्ञान नहीं सुनाते। ಸನ್ಯಾಸಿಗಳಿಗಂತೂ ಭಗವಂತ ಬಂದ್ಬಿಟ್ಟು ಜ್ಞಾನವನ್ನು ಹೇಳೋದಿಲ್ಲ. क्योंकि ये सन्यासी तो भक्ति छोड़ देते हैं ना। ಏಕೆಂದರೆ ಈ ಸನ್ಯಾಸಿಗಳಂತೂ ಭಕ್ತಿಯನ್ನು ಬಿಟ್ಬಿಡ್ತಾರೆ ಅಲ್ವಾ. तो ये है भक्ति और ज्ञान। ಮತ್ತೆ ಇದಂತೂ ಆಗಿದೆ ಭಕ್ತಿ ಮತ್ತೆ ಜ್ಞಾನ. अभी तुम अच्छी तरह से समझ गए। ಇವಾಗ ನೀವು ಒಳ್ಳೆ ರೀತಿಯಿಂದ ತಿಳ್ಕೊಂಡ್ಬಿಟ್ಟಿದ್ದೀರಾ. जिन्होंने जास्ती भक्ति की होगी वो जरूर अच्छे से समझ गए होंगे। ಯಾರು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಿಂದ ಭಕ್ತಿಯನ್ನು ಮಾಡಿರ್ತಾರೆ ಅವರಂತೂ ತುಂಬ ಒಳ್ಳೆ ರೀತಿಯಿಂದ ತಿಳ್ಕೊಂಡ್ಬಿಟ್ಟಿರ್ಬೋದು. जिसने जास्ती भक्ति की ಯಾರು ತುಂಬ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೆ तो अभी तुम्हारी आंखें खुल गई। ಮತ್ತೆ ಇವಾಗ ನಿಮ್ಮ ಕಣ್ಣುಗಳು ತೆರೆದ್ಬಿಟ್ಟಿದೆ.